ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಗೈಡೆನ್ಸ್ ವಿಡಿಯೋ. ಸೊ ಜನರಲಿ ನನಗೆ ಟೆಲಿಗ್ರಾಮಲ್ಲಿ ಬರೋ ಮೆಸೇಜಸ್ ಎರಡೇ, ಸರ್ ಫೋಕಸ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ, ಓದೋಕ್ಕಾಗಲ್ಲ, ಏನು ಮಾಡಲಿ ಅಂತ. ನನಗೂ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ಸ್ ಇತ್ತು. ನನಗಂತೂ ತುಂಬಾ ಡಿಸ್ಟ್ರಾಕ್ಷನ್ಸ್ ಇತ್ತು. ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಓವರ್ಕಮ್. ಸೊ ನಾನು ಹೇಗೆ ಅದನ್ನ ಓವರ್ಕಮ್ ಮಾಡಿದೆ ಅಂತ ಹೇಳ್ತಾ ಇದ್ದೇನೆ. ಇಫ್ ಇನ್ ಕೇಸ್ ನೀವು ಟ್ರೈ ಮಾಡಿದ್ರು ಕೂಡ ನಿಮಗೂ ಗೊತ್ತಾಗುತ್ತೆ. ಓಕೆ, ಜನರಲಿ ನೀವೇನಂತೀರಾ ಅಂದರೆ, ಸರ್ ನನಗೆ ಮೊಬೈಲ್ ಅಡಿಕ್ಷನ್ ಇದೆ, ಹೊರಗಡೆ ಹೋಗ್ಬೇಕಂತ ಅನ್ಸುತ್ತೆ, ಓದಬೇಕಾದ್ರೆ ಮನಸ್ಸಾಗಲ್ಲ ಅಂತ, ಈ ಥರ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ಲೈಕ್ ಇಫ್ ಯು ಸ್ಟಾರ್ಟ್ ಸ್ಟಡಿಂಗ್ ಕಂಟಿನ್ಯೂಸ್ಲಿ ಫಾರ್ 10 ನಿಮಿಷ ಓದಿದ್ರೆ ಸಾಕು, ನಿಮ್ಮ ಮನಸ್ಸು 20 ಕಡೆ ಓಡುತ್ತೆ. ಇಟ್ಸ್ ವೆರಿ ಕಾಮನ್. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದಾಗೋದು ಸಿಕ್ಕಾಪಟ್ಟೆ ಕಾಮನ್. ಫಸ್ಟ್ ಆಫ್ ಆಲ್, ನಿಮಗೆ ಯಾವುದರಲ್ಲಿ ಎಡಿಕ್ಷನ್ ಇದೆ, ನಿಮ್ಗೆ ಏನು ಎಡಿಕ್ಷನ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಡಿಕ್ಷನ್ ಓವರ್ಕಮ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಎಕ್ಸಾಕ್ಟ್ಲಿ ಯಾವ ಥರ ಎಡಿಕ್ಷನ್ಸ್ ಇದೆ, ನಿಮ್ಮ ಮನಸ್ಸಿಗೆ ಏನು ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ನಿಮಗೆ ನನ್ನ ಸ್ಟ್ರಾಟಜಿ ಹೇಳ್ತೇನೆ. ಜನರಲಿ ನನ್ನ ಸ್ಟ್ರಾಟಜಿ ಬಂದು 3 ಡೇಸ್ ಸ್ಟ್ರಾಟಜಿ. ಇದು 3 ದಿನ ಸ್ಟ್ರಾಟಜಿ. ಫಸ್ಟ್ ನಿಮಗೆ ಅಡಿಕ್ಷನ್ಸ್ ಏನೇನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ, ದಿಸ್ ಇಸ್ ವಾಟ್ ಐ ಡಿಡ್. ಸೊ ಐ ಥಿಂಕ್ ನಿಮಗೂ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಒಂದು ಶೀಟ್ ತೊಗೊಳ್ಳಿ. ಯು ಟೇಕ್ ಅ ಪ್ಲೇನ್ ಶೀಟ್. ಒಂದು ಶೀಟ್ ತೊಗೊಳ್ಳಿ, ಜಸ್ಟ್ ಈ ಥರ ಒಂದು ಸಿಂಪಲ್ ಶೀಟ್ ತೊಗೊಳ್ಳಿ, ಆಯಿತಾ. ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಸಿಂಪಲ್ ಶೀಟ್ ತೊಗೊಳ್ಳಿ, ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ದ್ಯಾಟ್ಸ್ ಇಟ್. ಆ್ಯಂಡ್ ನಾವು ಫಸ್ಟ್ ಡೇಯಿಂದ ಹಿಡಿದು 3 ದಿನ, ಜಸ್ಟ್ ಫಾರ್ 3 ಡೇಸ್ ನೀವು ಓದಬೇಕು. ಯು ಹ್ಯಾವ್ ಟು ಸ್ಟಡಿ. ನೀವು ಜಸ್ಟ್ ಓದಬೇಕು. ಏನು ಓದ್ತಾ ಇದ್ದೀರಾ ಡಸಂಟ್ ಇವನ್ ಮ್ಯಾಟರ್. ಬರೀ ಓದ್ತಾ ಇರಬೇಕು. ಎಕಾನಮಿ ಓದ್ತೀರಾ, ಪಾಲಿಟಿ ಓದ್ತೀರಾ, ಕತೆ ಪುಸ್ತಕ ಓದ್ತೀರಾ, ಏನು ಬೇಕೋ ಓದಿ. ಬಟ್ ದ ಓನ್ಲಿ ಥಿಂಗ್ ಇಸ್, ನೀವು ಇಲ್ಲಿ ಓದಬೇಕು, ಬೇರೆ ಏನೂ ಮಾಡಬಾರ್ದು. ಲೈಕ್ ಇಫ್ ಇನ್ ಕೇಸ್ ನೀವು ಓದಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕಂದ್ರೆ, ಯು ಸ್ಟಾರ್ಟ್ ಸ್ಟಡಿಂಗ್. ಆರಾಮ್ಸೆ ಓದ್ತಾ ಇರಿ. ಜಸ್ಟ್ ಸ್ಟಾರ್ಟ್ ಸ್ಟಡಿಂಗ್. ಅವಾಗ ನಿಮ್ಮ ಮನಸ್ಸು ನಿಮ್ಗೊಂದು ಮಾತು ಹೇಳುತ್ತೆ. ಫೋನಲ್ಲಿ ಮೆಸೇಜ್ ಬಂದಿರ್ಬೋದು, ವಾಟ್ಸಪ್ ಮೆಸೇಜ್ ಓಪನ್ ಮಾಡು ಅಂತ. ನಿಮ್ಮ ಮೈಂಡ್ ಏನು ಹೇಳ್ತಿದೆ, ಫೋನಲ್ಲಿ ವಾಟ್ಸ್ಯಾಪ್ ಮೆಸೇಜ್ ಓಪನ್ ಮಾಡಿ ನೋಡೋಣ ಅಂತ ಹೇಳ್ತಿದೆ. ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಯಾವುದು? ಫೋನ್ ಅಲ್ಲ, ಫೋನಲ್ಲಿ ವಾಟ್ಸ್ಯಾಪ್. ಸೊ ನೀವೆಲ್ಲೇನು ಮಾಡಬೇಕು, ವಾಟ್ಸ್ಯಾಪ್ ಓಪನ್ ಮಾಡಿಬಿಡಿ. ಇಲ್ಲಿ ಶೀಟಲ್ಲಿ ಬರೀರಿ ವಾಟ್ಸ್ಯಾಪ್ ಅಂತ ಒಂದ್ಸಲ ಅಷ್ಟೇ. ಶೀಟಲ್ಲಿ ಏನು ಬರೀಬೇಕು? ವಾಟ್ಸ್ಯಾಪ್. ಮತ್ತೆ ಕಂಟಿನ್ಯೂ ಮಾಡಿ ಓದೋಕ್ಕೆ. ಸುಮ್ಮನೆ ಓದ್ತಾ ಇರಿ. ಸೆಕೆಂಡ್ ಟೈಮ್ ನಿಮ್ಮ ಮನ್ಸು ಹೇಳ್ಬೋದು, ಒಂದು ಹಾಡನ್ನ ಕೇಳೋಣ, ಲೆಟ್ಸ್ ಲಿಸನ್ ಟು ಅ ಮ್ಯೂಸಿಕ್, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ಏನು ಮಾಡಬೇಕಂತ ಇಲ್ಲ. ಮತ್ತೆ ಆ ಶೀಟ್ಗೆ ಹೋಗಿ ಮ್ಯೂಸಿಕ್ ಓಪನ್ ಮಾಡಿ. ಮ್ಯೂಸಿಕ್ ಅಂತ ಬರೀ, ಓಪನ್ ಮಾಡಬೇಡಿ. ಮತ್ತೆ ಕಂಟಿನ್ಯೂ ಮಾಡಿ ಓದೋಕ್ಕೆ. ನಿಮ್ಮ ಮನಸ್ಸು ಮತ್ತೆ ಇನ್ನೊಂದು ಹೇಳುತ್ತೆ, ವಾಟ್ಸ್ಯಾಪ್ ಇನ್ನೊಂದ್ಸಲ ಓಪನ್ ಮಾಡ ಅಂತ. ಸೊ ಮತ್ತೆ ಆ ಶೀಟಲ್ಲಿ ಹೋಗಿ ವಾಟ್ಸ್ಯಾಪ್ ಅಂತ ಮೆನ್ಷನ್ ಮಾಡಿ. ಸೊ ನೀವೇನು ಮಾಡಬೇಕು, 3 ಡೇಸ್ ಕಂಟಿನ್ಯೂಸ್ ಆಗಿ ಇದನ್ನೇ ಮಾಡಬೇಕು. ನೀವು ಫೋನ್ ಯೂಸ್ ಮಾಡಬಾರ್ದು. ನಿಮ್ಮ ಎಡಿಕ್ಷನ್ಸ್ನ ನೀವು ಇಗ್ನೋರ್ ಕೂಡ ಮಾಡಬಾರ್ದು. ನಿಮ್ಗೆ ಏನೇನು ಅನ್ಸುತ್ತೆ, ಫಾರ್ ಎಕ್ಸಾಂಪಲ್ ವಾಕ್ ಹೋಗ್ಬೇಕಂತ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ. ಒಂದೊಂದ್ಸಲ ವಾಕ್ ಹೋಗ್ಬೇಕಂತ ಅನ್ಸುತ್ತೆ, ಓಕೆ ವಾಕಿಂಗ್ ಅಂತ ಬರೀರಿ. ಕೆಲವೊಂದ್ಸಲ ನಿಮ್ಮ ಮನಸ್ಸಿಗೆ ನೀರು ಕುಡಿಬೇಕಂತ ಅನ್ಸುತ್ತೆ, ಸ್ವಲ್ಪ ನೀರು ಕುಡಿಯೋಣ, ಓದೋದು ಬೇಡ ಅಂತ, ವಾಟರ್ ಅಂತಲೇ ಬರೀರಿ. ಯು ಮಾರ್ಕ್ ಡೌನ್ ಎವ್ರಿಥಿಂಗ್. ಇಲ್ಲಿ ಲಿಸ್ಟ್ ಡೌನ್ ಮಾಡಿ, ಎವ್ರಿಥಿಂಗ್ ಲಿಸ್ಟ್ ಡೌನ್ ಮಾಡಿ. ಎಷ್ಟು ದಿನ ಲಿಸ್ಟ್ ಮಾಡಬೇಕು? 3 ದಿನ ಲಿಸ್ಟ್ ಮಾಡಬೇಕು. ಎಷ್ಟು ಶೀಟ್ ಬೇಕೋ ಅಷ್ಟು ಶೀಟ್ ಆಗಲಿ. ನಿಮ್ಮ ಮನಸ್ಸು ಎಲ್ಲೆಲ್ಲಿ ಎಡವತ್ತೋ, ಏನೇನು ಹೇಳ್ಕೊಂಡು ಎಡವತ್ತೋ ಆ ರೀಸನ್ಸ್ನ ಬರೀತಾ ಹೋಗಿ ಶೀಟ್ ಮೇಲೆ. ವಾಟ್ಸ್ಯಾಪ್ ಅಂದರೆ ವಾಟ್ಸ್ಯಾಪ್ ಬರೀರಿ. ಎಷ್ಟು ಸಲ ಬರೀತಿರೋದು ಮುಖ್ಯ ಅಲ್ಲ, ಬರೀತಾ ಇರಿ. ನಿಮ್ಮ ಮನಸ್ಸಿಗೆ ಸಡನ್ನಾಗಿ ಮೂವಿ ನೋಡ್ಬೇಕು ಅನಿಸ್ತು, ಓಕೆ ಇಲ್ಲಿ ಮತ್ತೆ ಇನ್ನೊಂದು ಪದ ಬರೀರಿ, ಮೂವಿ ಹೇಳ್ತಿದೆ ಅಂತ. ಈ ಥರ ನೀವು 3 ಡೇಸ್ ಅನಲೈಸ್ ಮಾಡಬೇಕು. ಇದನ್ನು ನಾನು ಸೆಲ್ಫ್ ಅನಾಲಿಸಿಸ್ ಅಂತ ಕರಿತೇನೆ. ದಿಸ್ ಇಸ್ ಯುವರ್ ಸೆಲ್ಫ್ ಅನಾಲಿಸಿಸ್. ಇದನ್ನು ನಾನು ಸೆಲ್ಫ್ ಅನಾಲಿಸಿಸ್ ಅಂತ ಕರಿತೇನೆ. 3 ಡೇಸ್ ಇಲ್ಲ 4 ಡೇಸ್ ನೀವು ಮಾಡ್ಬೋದು. ಜನರಲಿ ನಾನು 3 ದಿನ ಮಾಡಿದೆ. ಸೊ ನಾನು ಏನು ಮಾಡಿದ್ದೇನೆ, ಫುಲ್ ಡೇ ಕೂತ್ಕೊಂಡಿದ್ದೇನೆ ಓದಕ್ಕೆ. ಫುಲ್ ಡೇ ಕೂತ್ಕೋಬೇಕಂತಲ್ಲ, ನೀವು ಯಾವಾಗ ಕೂತ್ಕೊಳ್ತೀರಾ ಓದಕ್ಕೆ, 2 hours ಕೂತ್ಕೊಳ್ತೀರಾ, 1 ಗಂಟೆ ಕೂತ್ಕೊಳ್ತೀರಾ, 30 ನಿಮಿಷ ಕೂತ್ಕೊಳ್ತೀರಾ, ನಿಮಗೆ ಬಿಟ್ಟಿದ್ದು. ಓದಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ಫೋರ್ಸ್ ಮಾಡಬೇಡಿ ಓದಬೇಕು ಅಂತ. ಜಸ್ಟ್ ಓದೋಕ್ಕೋಸ್ಕರ ಟ್ರೈ ಮಾಡಿ. ನಿಮ್ಮ ಮನಸ್ಸು ಓದೋದನ್ನ ಬಿಟ್ಟು ಏನೇನು ಹೇಳ್ತಿದೆಯೋ ಅದನ್ನೆಲ್ಲ ಒಂದು ಶೀಟಲ್ಲಿ ಲಿಸ್ಟ್ ಆನ್ ಮಾಡಿ. ಅದನ್ನೆಲ್ಲ ಒಂದು ಶೀಟಲ್ಲಿ ಲಿಸ್ಟ್ ಆನ್ ಮಾಡಿ. ಇನ್ನೊಂದ್ಸಲ ಏನು ಅನ್ಸುತ್ತೆ, ನಿಮ್ಮ ಮನಸ್ಸಿಗೆ ಒಂದ್ಸಲ ಸ್ಮೋಕ್ ಮಾಡ್ಕೊಂಡು ಬರೋಣ ಅಂತ ಅನ್ಸುತ್ತೆ, ಸ್ಮೋಕಿಂಗ್ ಅಂತಲೇ ಬರೀರಿ, ಪರವಾಗಿಲ್ಲ. ಒಂದ್ಸಲ ನಿಮ್ಮ ಮನಸ್ಸು ಹೇಳುತ್ತೆ, ಫ್ರೆಂಡ್ಗೆ ಕಾಲ್ ಮಾಡೋಣ ಅಂತ ಹೇಳ್ಸುತ್ತೆ. ಫ್ರೆಂಡ್ ಹೆಸರು ಜೊತೆ ಕಾಲ್, ಅವ್ನು ಯಾರಿಗೆ ಕಾಲ್ ಮಾಡ್ಬೇಕಂತಿದೆ, ಫಾರ್ ಎಕ್ಸಾಂಪಲ್ ನನಗೆ ಅಂತ ಇಟ್ಕೊಳ್ಳಿ, ಪವನ್ಗೆ ಕಾಲ್ ಮಾಡ್ಬೇಕನ್ನಿಸ್ತು, ಬರೀರಿ. ಸೊ ಇದನ್ನು ಮಾಡಿದಾಗ ಏನು ಅನ್ಸುತ್ತೆ, 3 ಡೇಸ್ ನೀವು ನಿಮ್ಮ ಸೆಲ್ಫ್ ಅನಾಲಿಸಿಸ್ನ ತಗೊಳ್ತಿದ್ದೀರಾ. ಈ ಸೆಲ್ಫ್ ಅನಾಲಿಸಿಸ್ ಯಾವುದ್ರ ಮೇಲೆ? ನಿಮ್ಮ ಎಡಿಕ್ಷನ್ಸ್. ಇದನ್ನು ಡಿಸ್ಟ್ರಾಕ್ಷನ್ಸ್ ಅಂತ ಕರಿಬೇಡಿ, ಇದನ್ನು ಎಡಿಕ್ಷನ್ಸ್ ಅಂತ ಕರೀರಿ. ಎಡಿಕ್ಷನ್ಸ್ ಇದಲ್ಲ, ನಿಮ್ಗೆ ಅನ್ಸುತ್ತಲ್ಲ ಫೋನ್ ಯೂಸ್ ಮಾಡೋದು ಡಿಸ್ಟ್ರಾಕ್ಷನ್ ಅಂತ. ಡಿಸ್ಟ್ರಾಕ್ಷನ್ ಅಲ್ಲ, ಅದು ಎಡಿಕ್ಷನ್, ಆಯಿತಾ. ಫಸ್ಟ್ ಈ 3 ಲಿಸ್ಟ್ನ ರೆಡಿ ಮಾಡಾದ್ಮೇಲೆ ಇವಾಗ ನೀವೇನು ಮಾಡ್ಬೇಕು, 3 ಡೇಸ್ ಹಿಡಿಯುತ್ತೆ ಇದು. ಇಟ್ಸ್ ಅ 3 ಡೇಸ್ ಪ್ರಾಸೆಸ್. ಸೊ ಇದಾದಮೇಲೆ ಏನಾಗುತ್ತೆ, ಇವಾಗ 3 ಶೀಟ್ನ ತೊಗೊಳ್ಳಿ. 3 ಶೀಟ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ನಿಮ್ಮ ಮುಂದೆ. ಇದು ನಿಮ್ಮ ಸೆಲ್ಫ್ ಅನಾಲಿಸಿಸ್. 3 ದಿನ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂತ 3 ಶೀಟಲ್ಲಿ ಬರ್ತಿದ್ದೀರಾ. 6 ಶೀಟ್ ಆಗಿದೆ, ಡಸಂಟ್ ಮ್ಯಾಟರ್. ಇವಾಗ ಸ್ಟಾರ್ಟ್ ಮಾಡಿ ಓದೋಕ್ಕೆ. ನಿಮ್ಗೆ ಯಾವ್ಯಾವ ರೀತಿ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ವಾಟ್ಸ್ಯಾಪ್, ನೀವು ತುಂಬ ಸಲ ವಾಟ್ಸ್ಯಾಪ್ನ ಮೆನ್ಷನ್ ಮಾಡಿದ್ದೀರಾ. ಫಾರ್ ಆಲ್ಮೋಸ್ಟ್ 70 ಟೈಮ್ಸ್ ನಿಮ್ಮ ಮನಸ್ಸು ವಾಟ್ಸ್ಯಾಪ್ನ ಓಪನ್ ಮಾಡಂತ ಹೇಳ್ತು ಓದಬೇಕಾದ್ರೆ. ಫೈನ್. ಮ್ಯೂಸಿಕ್ ವಾಸ್ ಒನ್ ಮೋರ್ ಅಡಿಕ್ಷನ್. ಮ್ಯೂಸಿಕ್ ನಿಮಗೆ 70 ಸಲ ಬರ್ದಿದ್ದೀರಾ. ಓದಬೇಕಾದ್ರೆ ಹಾಡು ಕೇಳಬೇಕಿತ್ತು ಅಂತ ಅನ್ಸುತ್ತಾ, ಇಲ್ಲಾಂದರೆ ವಾಕ್ ಮಾಡಬೇಕಂತ ಅನಿಸ್ತು 10 ಸಲ, ಇಲ್ಲಾಂದರೆ ಸ್ಮೋಕ್ ಮಾಡ್ಬೇಕನ್ನಿಸ್ತು 20 ಸಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಅಡಿಕ್ಷನ್ಸ್ ಇರುತ್ತೆ, ಆಯಿತಾ. ಇದನ್ನು ಲಿಸ್ಟ್ ಡೌನ್ ಮಾಡಿ. ಇವಾಗ ನೀವೇನು ಈ ಲಿಸ್ಟ್ ನೋಡ್ತಾ ಇದ್ದಲ್ವಾ, ದಿಸ್ ಈಸ್ ಯುವರ್ ಅಡಿಕ್ಷನ್ಸ್. ಇದು ನಿಮ್ಮ ರ್ಯಾಪಿಡ್ ಅಡಿಕ್ಷನ್ಸ್. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ಬೇಕಂತ ಅನಿಸ್ತು 30 ಸಲ ಓದಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಓಪನ್ ಮಾಡ್ಬೇಕನ್ನಿಸ್ತು 30 ಸಲ ಓದಬೇಕಾದ್ರೆ.
ಈ ಥರ ಒಂದು ಅನಾಲಿಸಿಸ್ನ ರೆಡಿ ಮಾಡ್ಕೊಳ್ಳಿ. ಯಾವಾಗ ನೀವು ಈ ಥರ ಒಂದು ಅನಾಲಿಸಿಸ್ನ ರೆಡಿ ಮಾಡ್ಕೊಂಡು ನಿಮ್ಮ ಹತ್ರ ಈ ಶೀಟ್ ರೆಡಿ ಇರುತ್ತೋ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿದೆ ನಿಮಗೆ ಯಾವ ಎಡಿಕ್ಷನ್ಸ್ ಇದೆ ಅಂತ. ನೀವೇನು ಅಂದ್ಕೊಳ್ತೀರಾ, ನಿಮಗೆ ಫೋನ್ ಎಡಿಕ್ಷನ್ ಇದೆ ಅಂತ ಅಂದ್ಕೊಳ್ತೀರಾ. ಅದು ಫೋನ್ ಎಡಿಕ್ಷನ್ ಮಾತ್ರ ಅಲ್ಲ, ಫೋನಲ್ಲಿ ಒಂದು ಪರ್ಟಿಕ್ಯುಲರ್ ಆ್ಯಪ್ ಮೇಲೆ ನಿಮ್ಗೆ ಅಡಿಕ್ಷನ್ ಇರುತ್ತೆ. ಸೊ ಈ ಅನಾಲಿಸಿಸ್ ರೆಡಿ ಆದಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ, ಓಕೆ ನನಗೆ ಇಂತಿಂಥ ವಿಷಯಗಳಲ್ಲಿ ಎಡಿಕ್ಷನ್ ಇದೆ. ಇದನ್ನು ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೇಡಿ, ಎಡಿಕ್ಷನ್ ಅಂತ ಅಂದ್ಕೊಳ್ಳಿ. ಸ್ಲೋಲಿ ಯಾರ್ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀರೋ, ಫಾರ್ ಎಕ್ಸಾಂಪಲ್ ನೀವು ಯಾರಿಗೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀರಾ, ಸ್ಲೋಲಿ ಅವರಿಗೆ ಮೆಸೇಜ್ ಮಾಡೋದನ್ನ ಕಮ್ಮಿ ಮಾಡ್ತಾ ಬನ್ನಿ. ಇಗ್ನೋರ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ದಿನಕ್ಕೆ ಅವ್ರಿಗೆ 2-3 ಗಂಟೆ ಮೆಸೇಜ್ ಮಾಡ್ತಾ ಇದ್ರೆ 2 ಗಂಟೆ ಮೆಸೇಜ್ ಮಾಡಿ, ಆಮೇಲೆ 1 ಗಂಟೆ ಮೆಸೇಜ್ ಮಾಡಿ, ಅರ್ಧ ಗಂಟೆ ಮೆಸೇಜ್ ಮಾಡಿ, 10 ನಿಮಿಷ ಮೆಸೇಜ್ ಮಾಡಿ, 2 ನಿಮಿಷ ಮೆಸೇಜ್ ಮಾಡಿ. ಸ್ಲೋಲಿ ಕಮ್ಮಿ ಮಾಡ್ಕೊಳ್ತಾ ಬನ್ನಿ ಆ ಎಡಿಕ್ಷನ್ನ. ಫಾರ್ ಎಕ್ಸಾಂಪಲ್ ದಿನಕ್ಕೆ 50 ಸಾಂಗ್ ಕೇಳ್ತೀರಾ, ಓಕೆ ನೆಕ್ಸ್ಟ್ ಡೇ 40 ಸಾಂಗ್ ಕೇಳಿ, ಆಮೇಲೆ ಸ್ಲೋಲಿ 30 ಸಾಂಗ್ ಕಮ್ಮಿ ಮಾಡಿ, ಆಮೇಲೆ ಸ್ಲೋಲಿ 25 ಸಾಂಗ್ ಕಮ್ಮಿ ಮಾಡಿ, ಆಮೇಲೆ ಸ್ಲೋಲಿ 20 ಸಾಂಗ್ ಕಮ್ಮಿ ಮಾಡಿ, ಆಮೇಲೆ ಸ್ಲೋಲಿ 15, 10, 2, 1. ಸೊ ಈ ಥರ ಮಾಡ್ಕೊ ಬರುವಾಗ ನಿಮಗೆ ಎಡಿಕ್ಷನ್ ಏನಿದೆ ಎಡಿಕ್ಷನ್ ರಿಡಕ್ಷನ್ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ನಿಮ್ಮ ಎಡಿಕ್ಷನ್ಸ್ ಕಮ್ಮಿ ಆಗ್ತಾ ಬರುತ್ತೋ ನಿಮಗೆ ಫೋಕಸ್ ಮಾಡೋಕ್ಕೆ ಟೈಮ್ ತುಂಬ ಜಾಸ್ತಿ ಸಿಗುತ್ತೆ. ನೋಡಿ ಇವಾಗ ನೀವೇನು ಮಾಡ್ತಿದ್ದೀರಾ, ಒಂದು ಕಡೆ ನೀವು 20 ಸಾಂಗ್ ಕೇಳ್ತಿರಲ್ವ, 20 ಸಾಂಗ್ ಬದಲು 19 ಸಾಂಗ್ನ ಕೇಳಿದ್ರಂತ ಇಟ್ಕೊಳ್ಳಿ. 20 ಸಾಂಗ್ ಬದಲು 19 ಸಾಂಗ್ನ ಕೇಳಿದ್ರಂತ ಇಟ್ಕೊಳ್ಳಿ. ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್. ಒಂದು ನಿಮಿಷ ಕೆಳಗೆ ಬಿತ್ತು. ಓಕೆ, ಒಂದು ನಿಮಿಷ ಫ್ರೆಂಡ್ಸ್. ಓಕೆ, 20 ಸಾಂಗ್ ಬದಲು ನೀವೀಗ 19 ಸಾಂಗ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ, ಆ ಒಂದು ಸಾಂಗ್ ಕೇಳೋಕ್ಕೆ ಏನು ಟೈಮ್ ಬರ್ತಿತ್ತಲ್ವಾ ಅದನ್ನು ಇವಾಗ ಓದಕ್ಕೆ ಕೊಡಿ. ಈ 5 ಮಿನಿಟ್ಸಲ್ಲಿ ಏನು ಆ ಸಾಂಗ್ನ ನೀವು ಕೇಳ್ತಾ ಇದ್ರಲ್ವಾ ಅದನ್ನು ಇವಾಗ ಸ್ಟಡಿ ಮಾಡೋಕ್ಕೆ ಕೊಡಿ. ಸೊ ಇದರಿಂದ ಏನಾಗುತ್ತೆ, ಈ 19 ಸಾಂಗ್ ಜೊತೆ ನಿಮ್ಮದು 5 ಮಿನಿಟ್ಸ್ ಸ್ಟಡಿ ಟೈಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಲೋಲಿ ಅದನ್ನು 18 ಹಾಡುಗಳು ಮಾಡಿದಾಗ ಆ 2 ಸಾಂಗ್ ಕೇಳೋಕ್ಕೆ ಏನು ಟೈಮ್ ಹಿಡಿತಿತ್ತಲ್ವಾ ಅದನ್ನು ಸ್ಟಡಿ ಮಾಡೋಕ್ಕೆ ಕೊಡಿ. ಆ ಇಬ್ಬರ ಹತ್ರ ಮೆಸೇಜ್ ಮಾಡೋಕ್ಕೆ ಏನು ಟೈಮ್ ತಗೊಳ್ತಾ ಇದ್ರಿ ಆ ಮೆಸೇಜ್ ಮಾಡೋ ಟೈಮ್ನ ಸ್ಲೋಲಿ ಸ್ಟಡಿ ಕಡೆ ಡೈವರ್ಟ್ ಮಾಡಿ. 17 ಸಾಂಗ್ ಮಾಡ್ಕೊಡಿ, 3 ಸಾಂಗ್ ಕೇಳುವಷ್ಟು ಟೈಮ್ನ ಓದಕ್ಕೆ ಕೊಡಿ. ಸೊ 30 ಡೇಸ್ ನೋಡಿ, 1 ದಿನ 2 ದಿನದಲ್ಲಿ ಆಗಲ್ಲ ಇದು. ಇಟ್ಸ್ ನಾಟ್ ಲೈಕ್ ಇವತ್ತು ಅನಾಲಿಸಿಸ್ ಮಾಡಿದೆ ನಾಳೆ ನಾನು ಹೀರೋ ಅದೇ, ಅದಾಗಲ್ಲ. ಎಡಿಕ್ಷನ್ನ ಕಮ್ಮಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸ್ಲೋಲಿ ಒಂದು ಹಾಡು ಕೇಳೋದು ಕಮ್ಮಿ ಮಾಡೋದು ಅಥವಾ ಒಂದು ಸ್ಮೋಕಿಂಗ್ ಬ್ರೇಕ್ ಕಮ್ಮಿ ಮಾಡೋದು, ಸ್ಲೋಲಿ ಈಚೆಯಿಂದ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಆ ಕಮ್ಮಿ ಮಾಡ್ಕೊಳ್ಳಿರೋ ಟೈಮ್ ಏನಿದೆ ಅದನ್ನು ಸ್ಲೋಲಿ ಓದೋಕ್ಕೋಸ್ಕರ ಕೊಡ್ತಾ ಹೋಗಿ. ಇದರಿಂದ ಏನಾಗುತ್ತೆ, ನಿಮ್ದು ಒಂದು ಕಡೆ ಎಡಿಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ, ಇನ್ನೊಂದು ಕಡೆ ನಿಮ್ಮದು ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವೇನು ಮಾಡಬೇಕು, ಇದೇ ನಿಮ್ಮ ಮೆಥಡ್, ಇದೇ ಥರನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಒಂದು ಶೀಟ್ ತೊಗೊಳ್ಳಿ, ಆ 3 ದಿನ ಕೂತ್ಕೊಳ್ಳಿ ಓದೋಕ್ಕೆ. ಏನೇನು ಅನ್ಸುತ್ತೆ ಆ ಶೀಟ್ ಮೇಲೆ ಬರೀತಾ ಹೋಗಿ, ಮಾಡಬೇಡಿ ಬರೀತಾ ಹೋಗಿ. ಅದಾದಮೇಲೆ ಅನಲೈಸ್ ಮಾಡಿ, ಓಕೆ ನನಗೆ ವಾಟ್ಸಪ್ ಅಡಿಕ್ಷನ್ ಇದೆ, ಮ್ಯೂಸಿಕ್ ಅಡಿಕ್ಷನ್ ಇದೆ, ಸ್ಮೋಕಿಂಗ್ ಅಡಿಕ್ಷನ್ ಇದೆ. ಇದನ್ನು ಡಿಸ್ಟ್ರಾಕ್ಷನ್ಸ್ ಅಂತ ಕರೆಯೋದು ತಪ್ಪು. ಯಾಕೆ ಇದು ಡಿಸ್ಟ್ರಾಕ್ಷನ್? ನಿಮ್ಮ ಸ್ಟಡೀಸ್ ಇವಾಗ ನಿಮಗೆ ಡಿಸ್ಟ್ರಾಕ್ಷನ್, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಡಿಸ್ಟ್ರಾಕ್ಷನ್ ಏನು, ಫೋನೇ ನಿಮ್ಮ ಡಿಸ್ಟ್ರಾಕ್ಷನ್ ಅಲ್ಲ, ಸ್ಟಡೀಸೇ ನಿಮ್ಮ ಡಿಸ್ಟ್ರಾಕ್ಷನ್. ಇಷ್ಟು ದಿನ ನೀವು ವಾಟ್ಸಪ್ ಯೂಸ್ ಮಾಡ್ತಿದ್ರಿ, ಇವಾಗ ಸಡನ್ನಾಗಿ ನೀವು ಇಷ್ಟು ದಿನ ನೀವು ವಾಟ್ಸಪ್ ಯೂಸ್ ಮಾಡ್ತಿದ್ರಿ, ಈಗ ಸಡನ್ನಾಗಿ ನೀವು ಬುಕ್ ನೋಡಬೇಕಾದ್ರೆ ವಾಟ್ಸಪ್ ಈಸ್ ನಾಟ್ ಯುವರ್ ಡಿಸ್ಟ್ರಾಕ್ಷನ್, ಆ ಬುಕ್ ನಿಮ್ಮ ಡಿಸ್ಟ್ರಾಕ್ಷನ್. ಬಿಕಾಸ್ ವಾಟ್ಸಪ್ ನಿಮ್ಗೆ ಅಡಿಕ್ಷನ್ ಆಗಿತ್ತು. ಅಡಿಕ್ಷನ್ನ ಬಿಟ್ಟು ಸೈಡ್ಗೆ ಹೋಗ್ಬೇಕಾದ್ರೆ ಡಿಸ್ಟ್ರಾಕ್ಷನ್ ಆಗೋದು, ಅರ್ಥ ಆಗ್ತಿದೆಯಾ? ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರಬೇಕಾದ್ರೆ 3ನೇ ಒಂದು ಎಂಟ್ರಿ ಕೊಟ್ಟಾಗ ನಿಮ್ಮ ಫ್ರೆಂಡ್ ಆ 3ನೇ ಒಂದು ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಉರಿಯುತ್ತೋ ಅದೇ ಥರ ಇವಾಗ ನಿಮ್ಮ ಮನಸ್ಸಿಗೂ ಉರಿತಾ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಮನಸ್ಸಿಗೆ ಫಸ್ಟ್ ಅನಲೈಸ್ ಮಾಡಿ, ಓಕೆ ನಂಗೆ ಇಂತಿಂಥ ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ನೋಟ್ ಡೌನ್ ಮಾಡಿ. ಅದಾದಮೇಲೆ ಆ ಡಿಸ್ಟ್ರಾಕ್ಷನ್ಸ್ನ ಇಟ್ಕೊಳ್ಳಿ, ಸ್ಲೋಲಿ ಆ ಡಿಸ್ಟ್ರಾಕ್ಷನ್ಸ್ನ ಕಮ್ಮಿ ಮಾಡ್ಕೊಳ್ತಾ ಬನ್ನಿ, ಸ್ಲೋಲಿ ಅದಕ್ಕೆ ಕೊಡುವಂಥ ಟೈಮ್ನ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಆ ಕಮ್ಮಿ ಮಾಡಿರುವಂಥ ಟೈಮ್ ಏನಿದೆ ಅದನ್ನು ಓದಿನ ಕಡೆಗೆ ಕೊಡಿ. 1 ನಿಮಿಷ ಕೊಟ್ಟರು ಓಕೆ, 2 ನಿಮಿಷ ಕೊಟ್ಟಿದ್ರು ಓಕೆ, 3 ನಿಮಿಷ ಕೊಟ್ಟರು ಓಕೆ, 1 ತಿಂಗಳು 2 ತಿಂಗಳು ಎಷ್ಟು ತಿಂಗಳಾದ್ರು ತಗೊಳ್ಳಿ. ಸ್ಲೋ ಬೈ ಸ್ಲೋ ಈಚೆ ಕಮ್ಮಿ ಮಾಡ್ಕೊಳ್ತಾ ಬರ್ರಿ, ಓದೋದ್ರ ಬಗ್ಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇವಾಗ ಏನಾಗುತ್ತೆ, ವಾಟ್ಸಪ್ ಏನಿದೆ ಅದು ಯೂಸೇಜ್ ಕಮ್ಮಿ ಆಗುತ್ತೆ, ಸ್ಟಡೀಸ್ ಏನಿದೆ ಅದು ನಿಮ್ಮ ಹೊಸ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಇವಾಗ ವಾಟ್ಸಪ್ ಈಸ್ ಅನ್ ಹ್ಯಾಬಿಟ್, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ನಿಮ್ಮ ಹ್ಯಾಬಿಟ್, ಮ್ಯೂಸಿಕ್ ಕೇಳೋದು ನಿಮ್ಮ ಹ್ಯಾಬಿಟ್, ಮಲಗೋದು ನಿಮ್ಮ ಹ್ಯಾಬಿಟ್, ಓದೋದು ನಿಮ್ಮ ಹ್ಯಾಬಿಟ್ ಅಲ್ಲ. ಸೊ ನೀವೇನು ಮಾಡಬೇಕು, ಸ್ಲೋಲಿ ಓದೋದನ್ನು ಹ್ಯಾಬಿಟ್ ಮಾಡ್ಕೊಳ್ತಾ ಬರಬೇಕು. ಜನರಲಿ ನಾನು ನಿಮ್ಗೆ ಹೇಳ್ತೇನೆ, ನನಗಿದ್ದಿದ್ದು ರ್ಯಾಪಿಡ್ ಅಡಿಕ್ಷನ್ ಅಂದರೆ ವಾಟ್ಸಪ್ ಮತ್ತು ಮ್ಯೂಸಿಕ್ ಕೇಳಿದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ, ನಂಗೆ ಇರೋಕ್ಕೆ ಆಗ್ತಿರಲಿಲ್ಲ. ದಿನಕ್ಕೆ 8, 10, 12 ಗಂಟೆ ನಾನು ಬರೀ ವಾಟ್ಸಪ್ ಮೇಲೆ ಕಳೀತಿದ್ದೆ. ಇವಾಗ ಏನು ಮಾಡಿದೆ, ನಾನು ಸ್ಲೋಲಿ ವಾಟ್ಸಪ್ನ ಬಳಸೋದನ್ನ ಕಮ್ಮಿ ಮಾಡಿದೆ, ಅದೇ ಟೈಮ್ನ ಸ್ಲೋ ಬೈ ಸ್ಲೋ ಸ್ಟಡೀಸ್ ಕಡೆ, ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತಾ ಹೋದೆ. ಸೊ ಈಗೇನಾಗಿದೆ, ನನಗೆ ಓದೋದು ವಾಟ್ಸಪ್ಪಲ್ಲಿ ಓದೋದು ವೀಡಿಯೋಸ್ ಮಾಡೋದು ಏನಾಗಿದೆ, ನನಗೀಗ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗಿದೆ. ಓದಲಿಲ್ಲ ಅಂದರೆ ನಂಗೆ ಇರಿಟೇಟ್ ಆಗುತ್ತೆ. ಜಸ್ಟ್ ಲೈಕ್ ನಿಮಗೆ ವಾಟ್ಸಪ್ ನೋಡಲ್ಲ ಇರಿಟೇಟ್ ಆಗುತ್ತಲ್ವಾ, ಅದೇ ಥರ ನನಗೆ ಓದಲಿಲ್ಲ ಅಂದರೆ ಇರಿಟೇಟ್ ಆಗುತ್ತೆ, ವೀಡಿಯೋಸ್ ಮಾಡಲ್ಲ ಅಂದರೆ ಇರಿಟೇಟ್ ಆಗುತ್ತೆ, ಟೆಲಿಗ್ರಾಮಲ್ಲಿ ನಿಮ್ಮ ಕ್ವೈರೀಸ್ಗೆ ರೆಸ್ಪಾಂಡ್ ಮಾಡಲ್ಲ ಇರಿಟೇಟ್ ಆಗುತ್ತೆ. ಯಾಕೆ? ಬಿಕಾಸ್ ನೌ ದಿಸ್ ಇಸ್ ಅನ್ ಹ್ಯಾಬಿಟ್ ಫಾರ್ ಮಿ. ಸ್ಲೋಲಿ 12
20 ಸಾಂಗ್ ಏನು ಕೇಳ್ತಾ ಇದ್ದೆ ಆ ಟೈಮ್ನ ನಾನು ಓದೋದ್ರ ಕಡೆ ಡೈವರ್ಟ್ ಮಾಡಿದ್ದೇನೆ. ಸೊ ಎಡಿಕ್ಷನ್ ಏನಿದೆ ನಿಮ್ಗೆ ಸದ್ಯಕ್ಕೆ ಅದು ನಿಮ್ಮ ಚಟಗಳು, ಆಯಿತಾ. ಡಿಸ್ಟ್ರಾಕ್ಷನ್ ಏನಿದೆ ಅದು ನಿಮಗೆ ಸ್ಟಡೀಸ್. ಸೊ ನಾನೇನು ಹೇಳ್ತಾ ಇದ್ದೀನಿ, ಈ ಡಿಸ್ಟ್ರಾಕ್ಷನ್ಸ್ನ ನೀವು ವಾಟ್ಸ್ಆ್ಯಪ್ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನಿಮ್ಮ ಎಡಿಕ್ಷನ್ಸ್ನ ಸ್ಟಡಿ ಕಡೆ ಫೋಕಸ್ ಮಾಡಬೇಕು. 30 ದಿನ ತಗೊಳ್ಳಿ, ಪರವಾಗಿಲ್ಲ. 5 ನಿಮಿಷ ಆಚೆ ನೀವು ಟೈಮ್ ಸೇವ್ ಮಾಡಿದ್ರೆ ಆ 5 ನಿಮಿಷನ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಸ್ಲೋಲಿ ನಿಮ್ಮ ಅಡಿಕ್ಷನ್ ಟೈಮ್ ಕಮ್ಮಿ ಆಗ್ತಾ ಬರುತ್ತೆ, ಸ್ಟಡಿ ಟೈಮ್ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವ್ರು ಏನು ಮಾಡ್ತೀರಾ, ಓಕೆ ನಾನು ಇವತ್ತಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ 10 ಗಂಟೆ ಕೂತ್ಕೊಬಿಡ್ತೀರಾ ಓದೋಕ್ಕೆ. 10 ಗಂಟೆ ಕೂತ್ಕೊಂಡ್ರೂ ಕೂಡ 9.5 ಗಂಟೆ ನಿಮ್ಮ ತಲೆ ಬರೀ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಕಡೆನೇ ಫೋಕಸ್ ಮಾಡುತ್ತೆ. ಬಿಕಾಸ್ ಸ್ಟಡೀಸ್ ಈಸ್ ಯುವರ್ ಡಿಸ್ಟ್ರಾಕ್ಷನ್. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಸ್ಟಡೀಸ್ ನಿಮಗೆ ಡಿಸ್ಟ್ರಾಕ್ಷನ್, ಅದಕ್ಕೆ ನಿಮಗೆ ಓದೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಆಚೆ ಇರುವಂಥ ಟೈಮ್, ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮಲ್ಲಿ ಏನು ಟೈಮ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅದನ್ನು ಸ್ಲೋಲಿ ಕಮ್ಮಿ ಮಾಡ್ಕೊಳ್ಳಿ. ಆ ಟೈಮ್ನ ಸ್ಲೈಟ್ಲಿ ಸ್ಟಡೀಸ್ ಕಡೆ ಡೈವರ್ಟ್ ಮಾಡ್ತಾ ಹೋಗಿ. ನೀರಿನ ದಿಕ್ಕನ್ನು ಬದಲಾಯಿಸ್ದಂಗೆ ನಿಮ್ಮ ಮನಸ್ಸಿನ ದಿಕ್ಕನ್ನ ಮೆಲ್ಲಗೆ ಬದಲಾಯಿಸ್ಕೊ ಬನ್ನಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು 6 ಗಂಟೆ 8 ಗಂಟೆ ಕೂತ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕೆ, ಆ 8 ಗಂಟೆ ಟೈಮ್ನ ನೀವು ವಾಟ್ಸ್ಆ್ಯಪ್ಗೋ, ಇನ್ಸ್ಟಾಗ್ರಾಮ್ಗೋ, ಟೆಲಿಗ್ರಾಮ್ಗೋ, ಮೂವೀಸ್ಗೋ ಕೊಡ್ತಾ ಇದ್ರಿ. ಈಗ ಅದೇ ಟೈಮ್ನ ನೀವು ಸ್ಟಡೀಸ್ ಕಡೆ ಕೊಡ್ತಾ ಬರ್ತೀರಿ. ಇದನ್ನು ಯಾರು ಹೇಳಲ್ಲ, ನಾನು ಹೇಳ್ತಾ ಇದ್ದೇನೆ. ಒಂದೇ ಸಲ ಬದಲಾಯಿಸ್ಕೊಳ್ಳೋಕ್ಕೆ ನೀವು ದೇವರಲ್ಲ. ಸ್ಲೋಲಿ ಜೆಂಟ್ಲಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಆ ಟೈಮ್ನ ಆರಾಮ್ಸೆ ಸ್ಟಡೀಸ್ ಕೊಡಿ. ದಿನಕ್ಕೆ 5 ನಿಮಿಷ ಓದೋದು ಜಾಸ್ತಿ ಮಾಡಿದ್ರು ಕೂಡ ತುಂಬ ದೊಡ್ಡದೆ. ದಿನಕ್ಕೆ 1 ನಿಮಿಷ ಓದೋದನ್ನ ಜಾಸ್ತಿ ಮಾಡಿದ್ರು ಕೂಡ ತುಂಬ ದೊಡ್ಡದೆ. 0% ನಿಂತ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ 0.1% ನಿಂತ್ಕೊಂಡ್ರೂ ಕೂಡ ನಿಮ್ಮ ಪ್ರೋಗ್ರೆಸ್ ಸಖತ್ತಾಗಿರುತ್ತೆ, ಆಯಿತಾ. ತುಂಬ ಎಳೆಯೋಕ್ಕೆ ಇಷ್ಟಪಡಲ್ಲ. ಏನು ಹೇಳ್ತಾ ಇದ್ದಾನೆ, ನಿಮ್ಮ ಅಡಿಕ್ಷನ್ಸ್ನ ಸ್ಲೋಲಿ ಟೈಮ್ ಕೊಡೋದು ಕಮ್ಮಿ ಮಾಡಿ, ಇಗ್ನೋರ್ ಮಾಡಿ ಅಂತ ಹೇಳ್ತಿಲ್ಲ. ಟೈಮ್ ಕೊಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಈಚೆ ಸೈಡ್ ಓದೋದಕ್ಕೆ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಹೋಗಿ, ಸರಿನಾ. ಜೈ.